ಒಂದು ದೇಶ ಕಂಡಂತ ಅತ್ಯಂತ ದೊಡ್ಡ ದುರಂತ ಇದು. ಭಾರತ ದೇಶದ ಇತಿಹಾಸದಲ್ಲಿ ಇಂಥ ಒಂದು ದುರಂತ ಆಗಿರಲಿಲ್ಲ. ಅದು ಏರ್ಪೋರ್ಟ್ನಿಂದ ಟೇಕ್ ಆಫ್ ಆದ 60 ಸೆಕೆಂಡ್ನಲ್ಲಿ ಇನ್ನೂ ಅದರದ್ದು ವೀಲ್ಸ್ಗಳು ಲ್ಯಾಡರ್ ಮೇಲೆ ಎತ್ತು ಇರಲಿಲ್ಲ, ನೆಲಕ್ಕೆ ಅಪ್ಪಳಿಸ್ತು. ದುರ್ದೈವ ಅಂದ್ರೆ ಇದಾಗಿ ಈಗಾಗಲೇ 48 ಗಂಟೆ ಆಯಿತು. ಇದುವರೆಗೂ ಸಿವಿಲ್ ಏವಿಯೇಷನ್ ಮಿನಿಸ್ಟ್ರಿ ಇದಕ್ಕೇನ್ ಕಾರಣ ಅಂತ ಹೇಳಲಿಲ್ಲ. ಬ್ಲಾಕ್ ಬಾಕ್ಸ್ ಸಿಕ್ಕಿದೆಯಾ, ಏರ್ ಟ್ರಾಫಿಕ್ ಕಂಟ್ರೋಲ್ ರೆಕಾರ್ಡ್ ಏನ್ ಹೇಳುತ್ತೆ? ಯಾಕಂದ್ರೆ ಪೈಲಟ್ಗೂ ಏರ್ ಟ್ರಾನ್ಸ್ಪೋರ್ಟ್ಗೂ ನೇರ ಸಂಪರ್ಕ. ಇದು ಭಾರತದ ಏರ್ ಟ್ರಾಫಿಕ್ ಕಂಟ್ರೋಲ್ ಒಳಗೇನೆ ಆಗಿದೆ, ವಿದೇಶದಲ್ಲಿ ಆಗಿಲ್ಲ. ಅದಾಗಿದ್ರೆ ಏನಾದರೂ ಬೇರೆ ಊಹಾ ಮಾಡಬಹುದಾಗಿತ್ತು. ಟೇಕ್ ಆಫ್ ಆದಂತ 60 ಸೆಕೆಂಡ್ ಅಲ್ಲಿ ಇಂಜಿನ್ ಯಾಕಂದ್ರೆ 2 ಇಂಜಿನ್ ಇರ್ತವೆ ಇದಕ್ಕೆ. ಕ್ಯಾಪ್ಟನ್ಗಳು 2 ಜನ, ಒಬ್ಬರಿಗೆ 9,000 ಗಂಟೆ ಅನುಭವ ಇದೆ, ಇನ್ನೊಬ್ಬರಿಗೆ 8,000 ಗಂಟೆ ಅನುಭವ ಇದೆ. ಅವರಿಬ್ರು ಕ್ಯಾಪ್ಟನ್ಗಳಿಗೆ ಟ್ರೈನಿಂಗ್ ಕೊಡ್ತಕ್ಕಂಥವ್ರು ಪೈಲಟ್ಸ್ಗಳಿಗೆ. ಮತ್ತು ಭಾರತ ದೇಶದ ಪೈಲಟ್ ಜಗತ್ತಿನಲ್ಲಿ ಅತ್ಯಂತ ಉತ್ತಮರು. ಮತ್ತು ಭಾರತ ದೇಶದ ಇಂಜಿನಿಯರ್ಗಳು, ಏರ್ಕ್ರಾಫ್ಟ್ ಇಂಜಿನಿಯರ್ಗಳು ಜಗತ್ತಿನಲ್ಲಿ ಉತ್ತಮರು. ನಾನು 2 ವರ್ಷ ಸಿವಿಲ್ ಏವಿಯೇಷನ್ ಮಿನಿಸ್ಟರ್ ಆಗಿ ನಾನು ನೋಡಿದ್ದೀನಿ. ನಮ್ಮಲ್ಲಿ ಯಾವುದೇ ಏರ್ಕ್ರಾಫ್ಟ್ ಟೇಕ್ ಆಫ್ ಆಗ್ಬೇಕಾದ್ರೆ ಟೆಕ್ನಿಕಲ್ ಸ್ಟಾಫ್ ಗ್ರೌಂಡ್ ಅಲ್ಲಿ ಕ್ಲಿಯರೆನ್ಸ್ ಕೊಡದೆ ಹೊರತು ಟೇಕ್ ಆಫ್ ಆಗೋದಕ್ಕೆ ಸಾಧ್ಯವಿಲ್ಲ. ನಂಬರ್ 1. ನಂಬರ್ 2, ಪೈಲಟ್ ಸೀಟ್ ಮೇಲೆ ಕೂತಾಗ ಕಂಪ್ಲೀಟ್ ಆಗಿ ಎಲ್ಲ ಚೆಕ್ಗಳನ್ನ ಮಾಡಿಕೊಂಡು ವೆದರ್ ಕಂಡೀಷನ್ ಅನ್ನ ನೋಡಿಕೊಂಡು ಅದು ತೃಪ್ತಿ ಆದ್ರೆ ಮಾತ್ರ ಅವರು ಟೇಕ್ ಆಫ್ ಮಾಡ್ತಾರೆ. ನಮ್ಮ ಪೈಲಟ್ಗಳು ಡ್ಯೂಟಿಲಿದ್ದಾಗ ಕುಡಿಯಲ್ಲ, ಸ್ಮೋಕಿಂಗ್ ಮಾಡಲ್ಲ. ಇಂಥದ್ರಲ್ಲಿ ಇದು ಆಯ್ತಲ್ಲ, ಒಂದು ದೊಡ್ಡ ವಿಸ್ಮಯ ಇದೆ. ಒಂದು ಬೋಯಿಂಗ್ ಬಗ್ಗೆ ನಾನಿದ್ದಾಗಲೇ ಹೇಳಿದ್ದೆ, ಏರ್ಕ್ರಾಫ್ಟ್ ನಲ್ಲಿ ಅದರಲ್ಲಿ ಈ ಏರ್ಕ್ರಾಫ್ಟ್ ಜಗತ್ತಿನ ಸೇಫೆಸ್ಟ್ ಏರ್ಕ್ರಾಫ್ಟ್ ಅಂತ ಹೇಳ್ತಾರೆ, ಸುಳ್ಳು. ಇದರಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಇದೆ ಅಂತ ಹೇಳಿ ಅದರಲ್ಲಿರ್ತಕ್ಕಂಥ ಕೆಲಸ ಮಾಡುವಂತ ಇಂಜಿನಿಯರ್ಸ್ಗಳ ಸ್ಟೇಟ್ಮೆಂಟ್ಗಳು ಕೊಟ್ಟಿದ್ದಾರೆ. ಅದನ್ನು ಮರೆಮಾಚಿದ್ರು. ಆದ್ರಿಂದ ಏರ್ ಇಂಡಿಯಾದವರು ಕೂಡಲೇ ಎಲ್ಲಾ ಫ್ಲೈಟ್ಗಳನ್ನ ಗ್ರೌಂಡ್ ಮಾಡಿ, ನಾನಿದ್ದಾಗ ಡಿಜಿಸಿಎ ಒಳ್ಳೆ ಅನುಭವಿಸಿದ್ರು, ಕೋಲಾ ಅಂತೇಳಿ ಡಿಜಿಸಿಎ ಡೈರೆಕ್ಟರ್ ಆಗಿದ್ರು. ಅವರ ಸೇವೆಯನ್ನು ಮತ್ತು MD ಏರ್ ಇಂಡಿಯಾ ಆಗಿದ್ರು ಅನಿಲ್ ಬೈಜಲ್, ಲೆಫ್ಟಿನೆಂಟ್ ಜನರಲ್ ಆಗಿ ಲೆಫ್ಟಿನೆಂಟ್ ಗವರ್ನರ್ ಆಗಿದ್ರು ಡೆಲ್ಲಿಗೆ. ಅವರು ಮೋದಿ ಅಡ್ವೈಸರು, ಅವರಿಗೂ ಹಾಕೊಳ್ಳಿ. ಆಮೇಲೆ ಬ್ರಿಟಿಷ್ ನಾಗರಿಕರು 60 ಜನ ಸತ್ತಿದ್ದಾರೆ ಇದರಲ್ಲಿ. ಯಾಕಂದ್ರೆ ಹಿತ್ರೋ ಏರ್ಪೋರ್ಟ್ ಜಗತ್ತಿನ ಅತ್ಯಂತ ಬ್ಯುಸಿಯೆಸ್ಟ್ ಏರ್ಪೋರ್ಟ್. ಅದು 1 ನಿಮಿಷಕ್ಕೆ 1 ವಿಮಾನ ಹಾರುತ್ತಲ್ಲಿ. ಆ ಏರ್ಪೋರ್ಟ್ ಅನ್ನು ನಾನು ಸಂದರ್ಶನ ಮಾಡಿದ್ದೀನಿ. ಏರ್ ಟ್ರಾಫಿಕ್ ಕಂಟ್ರೋಲ್ ಹ್ಯಾಕ್ ಕೆಲಸ ಮಾಡುತ್ತೆ ಅನ್ನಕ್ಕಂಥದ್ದನ್ನು ಸಂದರ್ಶನ ಮಾಡಿದ್ದೀನಿ. ಅಲ್ಲಿರ್ತಕ್ಕಂಥ ಟೆಕ್ನಾಲಜಿನೇ ಇಂಡಿಯಾಕ್ಕೆ ತಂದು ಒಂದು ಡಿವೈಸ್ ಬರುತ್ತೆ ಅಕಾಸ್ ಅಂತ ಹೇಳಿ. ಅದು ನನ್ನ ಕಾಲದಲ್ಲೇ ಪ್ರತಿಯೊಂದು ಏರ್ಪ್ಲೈನ್ ಅಲ್ಲೂ ಅದು ಫಿಟ್ ಆಗಿರಬೇಕು.
ಅದು ಇಲ್ಲದೇ ಇರೋ ವಿಮಾನ ಭಾರತಕ್ಕೆ ಬರಂಗಿಲ್ಲ. ಆಕಾಶ ಅಂದ್ರೆ ಏನು ಅಂದ್ರೆ 1 ಕಿಲೋಮೀಟರ್ ದೂರದಲ್ಲಿ ಎಡ ಬಲ ಮುಂದೆ ಹಿಂದೆ ಯಾವ ಫ್ಲೈಟ್ ಇದೆ ಅನ್ನಕ್ಕಂಥದ್ದನ್ನ ಆಕಾಶ ಹೇಳುತ್ತೆ. ಇದು ಯಾಕೆ ಮಾಡಿದ್ವಿ ಅಂತ ಹೇಳಿದ್ರೆ ಒಂದ್ಸಲ ಸೌದಿ ಅರೇಬಿಯಾ ಮತ್ತು ರಷ್ಯನ್ ಏರ್ಕ್ರಾಫ್ಟ್ ಮುಖ ಇದ್ದಾಗ ಹರಿಯಾಣದಲ್ಲಿ. ಸೊ ಅದಾದ್ಮೇಲೆ ನಾನು ಹರಿಯಾಣ, ಸೌದಿ ಅರೇಬಿಯಾ ಅಂಡ್ ರಷ್ಯನ್ ಫ್ಲೈಟ್ 96 ಅಲ್ಲಿ ಹರಿಯಾಣದಲ್ಲಿ ದಾದ್ರಿಯಲ್ಲಿ. ಸೊ ನಾನೇ ಸ್ಪಾಟ್ನಲ್ಲಿದ್ದೆ, ಅವತ್ತು ಹೋಗಿದ್ದೆ. ಅದಾದ್ಮೇಲೆ ಈ ತೀರ್ಮಾನಕ್ಕೆ ತಗೊಂಡೆ ನಾನು. ಹಾಗಾಗಿ ಅದು ತದನಂತರ ಈ ಡಿವೈಸ್ ಏನಿದೆ ಬಂದ ಮೇಲೆ ಏರ್ ಟ್ರಾಫಿಕ್ ಕಂಟ್ರೋಲ್ ಫೇಲ್ ಆದರೂ ಕೂಡ ಈ ಡಿವೈಸ್ ನಿಮಗೆ ಡೈರೆಕ್ಟ್ ಮಾಡುತ್ತೆ. ನಿಮ್ಮ ಬಲಗಡೆ ಇದು ಇದೆ, ಎಡಗಡೆ ಇದೆ, ಇದು ಇದೆ. ಮತ್ತು ನಮ್ಮಲ್ಲಿ ಬೋಯಿಂಗ್ ಅಲ್ಲಿ ಆಟೋ ಲ್ಯಾಂಡಿಂಗ್ ಸಿಸ್ಟಮ್, ಟೇಕ್ ಆಫ್ ಆಟೋ ಲ್ಯಾಂಡಿಂಗ್ ಇರುತ್ತೆ, ಲ್ಯಾಂಡಿಂಗು ಆಟೋಮೆಟಿಕ್ ಇರುತ್ತೆ. ಆಟೋ ಲ್ಯಾಂಡಿಂಗ್ ಹಾಕ್ಬಿಟ್ರೆ ಅದು ಕರೆಕ್ಟ್ ಆಗಿ ಏರ್ ಟ್ರಾಫಿಕ್ ಕಂಟ್ರೋಲ್ನವ್ರು ಡೈರೆಕ್ಟ್ ಮಾಡ್ತಿರ್ತಾರೆ. ಎಷ್ಟು ಫೀಟಲ್ಲಿ ಇದ್ದೀರಿ, ಎಷ್ಟು ಫೀಟಲ್ಲಿ ಹೋದ್ರಿ, ಎಷ್ಟು ಫೀಟಿಗೆ ಬರಬೇಕು, ಎಷ್ಟು ಫೀಟಲ್ಲಿ ಇದ್ದೀರಿ ಅಂತೇಳಿ ಅದೇ ಡೈರೆಕ್ಟ್ ಮಾಡಿ ತನ್ನಷ್ಟಕ್ಕೆ ತಾನೇ ಫ್ಲೈಟ್ ಏನಿದೆ ಅಂದ್ರೆ ಲ್ಯಾಂಡ್ ಆಗುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.